ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ವರ್ಲ್ಡ್ ಕಪ್ ಸೆಮಿಫೈನಲ್ಸು ಹತ್ತತ್ರ ಬರ್ತಾ ಇದ್ದಂಗೆ ಕಾವು ಹಂಗೆ ಮೇಲ್ಗಡೆ ಏರ್ತಾ ಇದೆ. ನಿನ್ನೆ ಅಂತೂ ಜೋಶಲ್ಲಿ ಮ್ಯಾಚ್ ಗೆದ್ದಿರುವಂಥ ಜೋಶಲ್ಲಿ ಇಂಡಿಯಾ ಕ್ವಾಲಿಫೈಡ್, ಅಫಿಷಿಯಲಿ ಕ್ವಾಲಿಫೈಡ್, ಅದು ಇದು ಅಂತೆಲ್ಲ ಫುಲ್ಲು ಜೋರಾಗಿ ಕಿರ್ಚಾಡ್ಬಿಟ್ಟಿದೆ. ಬಟ್ ಇಂಡಿಯಾ ಇನ್ನೂ ಸಹ ಅಫಿಷಿಯಲಿ ಕ್ವಾಲಿಫೈ ಆಗಿಲ್ಲ. ನಿಮಗೆ ಗೊತ್ತಿರೋ ಹಾಗೇನೆ 2 ಮ್ಯಾಚ್ನ ಗೆದ್ದಿದ್ರು ಕೂಡ ರನ್ ರೇಟ್ನ ಬೆಟರಾಗಿ ಇಟ್ಕೊಂಡಿದ್ರು ಕೂಡ, ಯಾರು ಮುಟ್ಟಕ್ಕಾಗದಿರುವಂಥ ರನ್ ರೇಟಲ್ಲಿ ಇಟ್ಕೊಂಡಿದ್ರು ಕೂಡ ಇಂಡಿಯಾ ಕ್ವಾಲಿಫೈ ಆಗಿಲ್ಲ. ಇಂಡಿಯಾ ಎಲಿಮಿನೇಟ್ ಆಗುವಂಥ ಚಾನ್ಸಸ್ ಇದೆಯಾ ಅಂತ ಕೇಳಿದ್ರೆ ಹೌದು, ಇಂಡಿಯಾ ಎಲಿಮಿನೇಟ್ ಆಗುವಂಥ ಚಾನ್ಸಸ್ ಖಂಡಿತ ಇದೆ. ಇವಾಗ ನಾವು ಸೌತ್ ಆಫ್ರಿಕಾನ ಯಾವ ರೀತಿ ಯೋಚನೆ ಮಾಡಿದ್ವಿ, 2 ಮ್ಯಾಚ್ನ ಗೆದ್ದರೂ ಸಹ ಅವರು ಕ್ವಾಲಿಫೈ ಆಗದೆ ಇರಬಹುದು. ಸೌತ್ ಆಫ್ರಿಕಾ ವರ್ಸಸ್ ವೆಸ್ಟ್ ಇಂಡೀಸ್ ಮ್ಯಾಚ್ನೇ ಅದು ಡಿಸೈಡರ್ ಆಗಬಹುದು. ಇವತ್ತು ಇಂಗ್ಲೆಂಡ್ ವರ್ಸಸ್ USA ಮ್ಯಾಚ್ ಇದೆಯಲ್ಲ, ಸೊ ಇದರಲ್ಲಿ ಇಂಗ್ಲೆಂಡ್ ಗೆದ್ಬಿಡ್ತು ಅಂತಂದರೆ ಅದು ಡಿಸೈಡರ್ ಆಗಬಹುದು ಅಂತ ನಾವು ಯೋಚನೆ ಮಾಡ್ತಿದ್ವಲ್ಲ, ಅದೇ ರೀತಿ ಇಲ್ಲೂ ಕೂಡ ಒಂದು ಫಾರ್ಮುಲಾ ಇದೆ. ಸೊ ಈ ಥರ ಏನಾದ್ರು ಆಗೋಗ್ಬಿಡ್ತು ಅಂತಂದರೆ ಇಂಡಿಯಾ ಎಲಿಮಿನೇಟ್ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಇಂಡಿಯಾ ಕ್ವಾಲಿಫೈ ಅಫಿಷಿಯಲಿ ಇನ್ನೂ ಸಹ ಆಗಿಲ್ಲ. ನಾಳೆ ಮ್ಯಾಚ್ನ ಗೆಲ್ತು ಅಂದರೆ ಮಾತ್ರ ಇಂಡಿಯಾ ಅಫಿಷಿಯಲಿ ಕ್ವಾಲಿಫೈ ಆಗ್ತಾರೆ. ಆಸ್ ಪರ್ ದ ರಿಪೋರ್ಟ್ಸ್ ಇಷ್ಟಿಷ್ಟು ಮಾರ್ಜಿನಿಂದ ಇವ್ರು ಗೆಲ್ತು ಅಂದರೆ, ಅಫ್ಘಾನಿಸ್ತಾನ ಗೆಲ್ತು ಅಂದರೆ, ಜೊತೆಗೆ ಆಸ್ಟ್ರೇಲಿಯಾ ಗೆಲ್ತು ಅಂತ ಅಂದರೆ ಇಂಡಿಯಾ ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ತಾರೆ ಅಂತ ಅಪ್ಡೇಟ್ ಬರ್ತೈತೆ ಮಗ. ಆಸ್ ಪರ್ ದ ರಿಪೋರ್ಟ್ಸು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಏನಿದೆ ನಾಳೆ ನಡೀತಾ ಇರುವಂಥ ಮ್ಯಾಚು, ಈ ಮ್ಯಾಚಲ್ಲಿ ಆಸ್ಟ್ರೇಲಿಯಾ ಇನ್ ಕೇಸ್ ಏನಾದರೂ ನಮ್ಮ ಇಂಡಿಯಾನ 41 ರನ್ ಮಾರ್ಜಿನಲ್ಲಿ ಸೋಲಿಸ್ತು ಅಂತಂದರೆ, 41 ರನ್ ಮಾರ್ಜಿನಲ್ಲಿ ಸೋಲಿಸ್ತು ಅಂತಂದರೆ ಇಂಡಿಯಾಗಿಂತ ಬೆಟರ್ ಆಗುತ್ತೆ ರನ್ ರೇಟು. ಇಂಡಿಯಾದು +2.425 ಇದೆ, ಆಸ್ಟ್ರೇಲಿಯಾದು +0.223 ಇದೆ. ಈ ತರ ಏನಾದರೂ 40+ ಮಾರ್ಜಿನ್ ರನ್ ಅಲ್ಲಿ ವಿಕ್ಟರಿ ಏನಾದರೂ ಆಸ್ಟ್ರೇಲಿಯಾಗೆ ನಾಳಿನ ಮ್ಯಾಚ್ ಅಲ್ಲಿ ಆಯ್ತು ಅಂತ ಅಂದ್ರೆ, ಅಥವಾ 50 ರನ್ 60 ರನ್ ಮಾರ್ಜಿನ್ ವಿಕ್ಟರಿ ಏನಾದರೂ ಆಯ್ತು ಅಂತಂದ್ರೆ ಆಸ್ಟ್ರೇಲಿಯಾ ಅವಾಗ ಬೆಟರ್ ಆಗಿ ಹೋಗ್ಬಿಡ್ತಾರೆ. ಆಸ್ಟ್ರೇಲಿಯಾದವರು ಇಂಡಿಯಾಗಿಂತ ರನ್ ರೇಟ್ ಬೆಟರ್ ಆಗಿ ಹೋಗ್ಬಿಡ್ತು ಅಂತಂದ್ರೆ ಅವಾಗ ಆಸ್ಟ್ರೇಲಿಯಾನು ಹಿಡಿಯೋದು ಕಷ್ಟ ಆಗೋಗ್ಬಿಡುತ್ತೆ. ಆಸ್ಟ್ರೇಲಿಯಾ ಅಫಿಷಿಯಲಿ ಒಂಥರ ಕ್ವಾಲಿಫೈ ಆಗಿ ಹೋಗ್ಬಿಡ್ತಾರೆ. ಮತ್ತೆ ಅಫ್ಘಾನಿಸ್ತಾನ ಏನಿದೆ, ಇದು 80+ ರನ್ಸಿಂದ ಗೆಲ್ಲಬೇಕು, 80+ ರನ್ಸಿಂದ ಗೆಲ್ಲಬೇಕು. ಟೋಟಲ್ ಆಗಿ ಕಂಬೈನ್ಡ್ ಆಗಿ ನೋಡ್ತು ಅಂತಂದ್ರೆ 120+ 130+ ರನ್ಸಿಂದ ಗೆಲ್ಲಬೇಕು ಅಂತ ಅನ್ಕೊಳ್ಳಿ ಆಸ್ಟ್ರೇಲಿಯಾ ಜೊತೆಗೆ ಇವರು ಅಫ್ಘಾನಿಸ್ತಾನದವರು. ಸೊ 130+ ರನ್ಸಿಂದ ಏನಾದ್ರು ಗೆಲ್ತು ಅಂತ ಅಂದರೆ ಎರಡು ಕಂಟ್ರಿಗಳನ್ನು ಕೂಡ 190 ರನ್ಸ್ ಅಂತ ಅನ್ಕೊಳ್ಳಿ ಅಫ್ಘಾನಿಸ್ತಾನ. ಸೊ ಇವರು ಒಂದು 40+ 150 ರನ್ಸ್ ಅಂತ ಅನ್ಕೊಳ್ಳಿ. ಸೊ ಈ ಮಾರ್ಜಿನ್ ಏನಾದ್ರು ಗೆಲ್ತು ಅಂತಾರೆ, ಅಫ್ಘಾನಿಸ್ತಾನ ಗೆಲ್ಲಬೇಕಾಗಿರೋದು ಬಾಂಗ್ಲಾದೇಶ್ ಮೇಲೆ ಆಲ್ಮೋಸ್ಟ್ 80-90 ರನ್ ಮಾರ್ಜಿನಿಂದ ಗೆಲ್ಲಬೇಕು, ಜೊತೆಗೆ ಇವರು ಒಂದು 50 ರನ್ ಮಾರ್ಜಿನಿಂದ ಗೆಲ್ಲಬೇಕು ಅಂತ ಅನ್ಕೊಳ್ಳಿ. ಸೊ ಈ ಮಾರ್ಜಿನ್ ವಿಕ್ಟ್ರಿ ಏನಾದರೂ ಆಯಿತು ಅಂತ ಅಂದರೆ ಅವಾಗ ಇಂಡಿಯಾ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ತಾರೆ. ಇಲ್ಲಿ ಇಂಡಿಯಾ ಔಟ್ ಆಫ್ ದ ಟೂರ್ನಮೆಂಟ್ ಯಾವಾಗ ಆಗ್ತಾರೆ ಅಂತಂದರೆ, ಹ್ಯೂಜ್ ಡಿಫೀಟು, ಕಳಪೆ ವರ್ಸ್ಟ್ ಡಿಫೀಟ್ ಏನಾದ್ರು ಆಸ್ಟ್ರೇಲಿಯಾ ಮೇಲೆ ಆಯಿತು ಅಂತಂದರೆ ಮಾತ್ರ ಆಗ್ತಾರೆ. ಇನ್ ಕೇಸ್ ಇಂಡಿಯಾ ಕ್ಲೋಸಿಗೆ ಬಂದು ಸೋತರು ಅಂತಂದರೆ ಆಸ್ಟ್ರೇಲಿಯಾ ಮೇಲೆ ಅಫಿಷಿಯಲಿ ಕ್ವಾಲಿಫೈಡ್ ಆಗೋಗ್ಬಿಡ್ತಾರೆ ನಾಳೆ ಮ್ಯಾಚಲ್ಲಿ. ಏನು ಗುರು ಆಗ ಮಾತು ಒಂದಾನ ಹೇಳು ಗುರು, ಇವೆಲ್ಲ ಯಾವ ಆಗಲ್ಲ, ಇಂಡಿಯಾ ಆಲ್ರೆಡಿ ಕ್ವಾಲಿಫೈ ಆಗಿದ್ದಾಯಿತು ಸೆಮಿಫೈನಲ್ಗೆ ಅಂತ ಹೇಳ್ತೀರಾ, ಅಥವಾ ನಾಳೆ ಏನಾದ್ರು ಒಂದು ಹ್ಯೂಜ್ ಮಾರ್ಜಿನ್ ಡಿಫೀಟ್ ಏನಾದ್ರು ಆಗುತ್ತಾ ಇಂಡಿಯಾಗೆ ಅಂತ ಕಾಯ್ತೀರಾ, ಗೊತ್ತಿಲ್ಲ ನನಗೆ. ಒಟ್ಟಲ್ಲಿ ಇವಾಗ ಲೆಕ್ಕಾಚಾರ ಎಲ್ಲ ನೋಡ್ತು ಅಂದರೆ ಆಸ್ ಪರ್ ESPN Cricinfo ರಿಪೋರ್ಟ್ಸು 40+ ಮಾರ್ಜಿನ್ ಏನಾದ್ರು ಸೋಲ್ತು ಅಂದರೆ, 50 ರನ್ ಮಾರ್ಜಿನ್ ಏನಾದ್ರು ಸೋಲ್ತು ಅಂತಂದರೆ ಇಂಡಿಯಾ ಇವರಿಗೆ ಚಾನ್ಸ್ ಇದೆ. ಆಸ್ಟ್ರೇಲಿಯಾಗೆ ಮತ್ತು ಅಫ್ಘಾನಿಸ್ತಾನ್ಗೆ ಇನ್ನೂ ಚಾನ್ಸ್ ಇದೆ. ಅಫ್ಘಾನಿಸ್ತಾನ್ 80+ ಅಂದರೆ 90 ರನ್ ಮಾರ್ಜಿನಲ್ಲಿ ಗೆಲ್ಲಬೇಕು. ಇವ್ರಿಗೆ ಗೆದ್ದರೆ ಗೆಲ್ಬೋದು, 40+ ಮಾರ್ಜಿನಿಗೆ ಗೆದ್ಬಿಡ್ಬೋದು ಅಂತ ಅನ್ಕೊಳ್ಳಿ ಆಸ್ಟ್ರೇಲಿಯಾದವರು. ಇವತ್ತು ಆರ್ಡರ್ ನೋಡ್ತು ಅಂದರೆ ಅವ್ರಿಗೆ ಗೆಲ್ಲೋದು ಅಸಾಧ್ಯನೇ. ಅದು ಇಂಡಿಯಾ ಮೇಲೆ 40+ ರನ್ ಮಾರ್ಜಿನ್ ವಿಕ್ಟ್ರಿ ಅಂತಂದರೆ ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ಜೊತೆಗೆ ಇಲ್ಲಿ ಅಫ್ಘಾನಿಸ್ತಾನ್ 90 ರನ್ ಮಾರ್ಜಿನ್ ಅಂತಾರೆ. ಹೌದು, ಅಫ್ಘಾನಿಸ್ತಾನದವರು ಯೂಜ್ ವಿಕ್ಟ್ರಿನ ತಗೊಂಡಿದ್ದಾರೆ, ಈ ವರ್ಲ್ಡ್ ಕಪ್ಪಲ್ಲೇ ತಗೊಂಡಿರೋದು. ನ್ಯೂಜಿಲೆಂಡ್ ಮೇಲೆ ಯೂಜ್ ಮಾರ್ಜಿನ್ ವಿಕ್ಟ್ರಿನ ತಗೊಂಡಿದ್ದಾರೆ. ಬಟ್ ಆದ್ರೂ ಸಿಕ್ಕಾಪಟ್ಟೆ ಕಷ್ಟ. ರನ್ ರೇಟ್ನ ಒಂದೇ ಮ್ಯಾಚಲ್ಲಿ ಬೂಸ್ಟ್ ಮಾಡಬೇಕು. ಅಫ್ಘಾನಿಸ್ತಾನ್ ಅಂತಂದರೆ ಇಲ್ಲಿ ಬೇಕಾದ್ರೆ ಆಸ್ಟ್ರೇಲಿಯಾ ಬೂಸ್ಟ್ ಮಾಡ್ಬಿಡ್ಬೋದು ರನ್ ರೇಟ್ನ, ಅಫ್ಘಾನಿಸ್ತಾನ್ ಬೂಸ್ಟ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಸೊ ನೋಡೋಣ ಏನಾಗುತ್ತೆ, ಮಿರಾಕಲ್ಸ್ ಆಗುತ್ತಾ ಆಗೋದಿಲ್ವಾ, ಒಂದೇ ಮ್ಯಾಚಲ್ಲಿ ಬೂಸ್ಟ್ ಮಾಡೋಕ್ಕಾಗುತ್ತಾ ನೆಟ್ ರನ್ ರೇಟ್ನ ಅಂತ ಕಾದು ನೋಡಬೇಕು. ಇಂಡಿಯಾನ ಈಚೆ ಕಡೆ ಹಾಕಬೇಕು ಅಂತಂದರೆ. ಬಟ್ ನನ್ನ ಪ್ರಕಾರ ಇಂಡಿಯಾ ಒಂಥರ ಕ್ವಾಲಿಫೈ ಆಗಿದ್ದಾರೆ, ಬಟ್ ಆದರೂ ಅಫಿಷಿಯಲಿ ಕ್ವಾಲಿಫೈ ಆಗಿಲ್ಲ ಅಷ್ಟೇ. ನೋಡೋಣ ಅದೇನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋಲಿ ಗಾಯ್ಸ್, ಬಾ.